ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ಕ್ಲೀನಿಂಗ್ ಟಿಪ್ಸ್ ಹೇಳಿ, ಮನೇನ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಏನು ಟಿಪ್ಸ್ ಮೇಂಟೈನ್ ಮಾಡ್ಕೋಬೋದು, ಕೆಲವು ಕ್ಲೀನಿಂಗ್ ಟಿಪ್ಸ್ನ ಹೇಳಿ, ಆಮೇಲೆ ಈಸಿಯಾಗಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಹೇಗೆ ಅಂತೆಲ್ಲ ಕ್ಲೀನಿಂಗ್ ಟಿಪ್ಸ್ ಬಗ್ಗೆ ತುಂಬ ಜನ ಕಮೆಂಟ್ ಬರ್ತಾನೆ ಇತ್ತು. ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಕ್ಲೀನ್ಲಿನೆಸ್ ಇದ್ದರೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಎಷ್ಟೇ ನಾವು ಹೊರಗಡೆ ಸುಸ್ತಾಗಿ ಬಂದರೂ ಕೂಡ, ಅಥವಾ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ಕೂಡ, ಒಂದು ಒಳ್ಳೆ ನೀಟಾಗಿರುವಂಥ ರೂಮು ಮತ್ತು ನೀಟಾಗಿರುವಂಥ ಬೆಡ್ಡು ಸಿಕ್ಬಿಟ್ರೆ ಅಂತೂ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಮನೇನ ನೀಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮನೆ ಮೇಂಟೆನೆನ್ಸ್ ಅಂತ ಬಂದ್ಬಿಟ್ರೆ ಮೇಯ್ನಾಗಿ ನಮ್ಗೆ ಲೇಡೀಸ್ಗೆ ಪ್ರಾಬ್ಲಮ್ಮು. ಏಕೆಂದರೆ ಆಲ್ಮೋಸ್ಟ್ ನಾವೇ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದನ್ನೇ ಒಂದು ಸ್ಮಾರ್ಟ್ ರೀತಿಯಲ್ಲಿ ಸ್ಮಾರ್ಟ್ ವೈಫಾಗಿ ಮನೇನ ಹೇಗೆ ನೀಟಾಗಿ ಮೇಂಟೈನ್ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಟಿಪ್ಸ್ನ, ಇದು ಆಲ್ಮೋಸ್ಟ್ ಒಂದು 24 ಟಿಪ್ಸ್ನ ಹೇಳ್ತಾ ಇದ್ದೀನಿ. ಈ 24 ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಮನೇನ ರೆಗ್ಯುಲರ್ ಬೇಸಿಸಲ್ಲಿ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನೊಂದೇನು ಗೊತ್ತಾ, ಯಾವಾಗಲೂ ನಮ್ಮಲ್ಲಿ ವಿಲ್ ಪವರ್ ಇರಬೇಕು. ನಾವು ಒಂಥರ ಡಿಸಿಪ್ಲಿನ್ಡ್ ಆಗಿರಬೇಕು, ಆಯಿತಾ. ಯಾರೋ ಈಗ ನಾನು ಹೇಳ್ತೀನಿ ಅಂತ ಕ್ಲೀನಾಗಿ ಮಾಡೋದು, ಅಥವಾ ಯಾರನ್ನೋ ನೋಡ್ಬಿಟ್ಟು ಒಂದು 2 ದಿನ ಮನೆ ಕ್ಲೀನ್ ಮಾಡೋದು, ಈ ಥರ ಇರಬಾರ್ದು. ನಾವು ಇನ್ ಕೇಸ್ ನಾವು ಮನಸ್ಸಿಂದ, ನಾವು ವಿಲ್ ಪವರಿಂದ ಇಲ್ಲ ನಾನು ಮನೇನ ಕ್ಲೀನಾಗಿ ಇಟ್ಕೊಳ್ಳೇಬೇಕು, ಜೊತೆಗೆ ನನ್ನ ಮನೆಯವ್ರಿಗೂ ನಾನು ಹೇಳಬೇಕು ಮನೇನ ನೀಟಾಗಿ ಇಟ್ಕೊಳ್ಳೋಣ ಅಂತ, ಒಂಥರ ಮೋಟಿವೇಟ್ ಅವ್ರಿಗೂ ಮಾಡಿ, ಒಂಥರ ಮನೆಯವ್ರದ್ದು ಹೆಲ್ಪ್ ತೊಗೊಂಡು ಮನೆ ನೀಟಾಗಿ ಇಟ್ಕೋಬೇಕು ಅಂತ ನಾವು ಅಂದ್ಕೋಬೇಕು. ಆಗ ಮಾತ್ರ ನಾವು ಮನೇನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಲೇಡೀಸ್ ಏನು ಮಾಡ್ತಾರೆ ಅಂದರೆ, ಪಾಪ ಅವರು ಕಷ್ಟದಲ್ಲಿ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಮನೆಯೆಲ್ಲ ಕ್ಲೀನ್ ಮಾಡಿರ್ತಾರೆ, ಬಟ್ 1 ಸೆಕೆಂಡ್ಗೆ ಸ್ಲಿಪ್ಪರ್ ಹೆಂಗೋ ಹಾಕ್ಬಿಡೋದು ಮನೆಗೆ ಬಂದಿದ ತಕ್ಷಣ, ಮತ್ತು ಕಾರ್ಪೆಟ್ ಹೆಂಗೆಂಗೋ ಇಟ್ಬಿಡೋದು, ಬೆಡ್ಶೀಟ್ ಹೆಂಗೋ ಮಾಡೋದು, ಈ ಥರದ್ದೆಲ್ಲ ತಿಂದಿದ್ದೆಲ್ಲ ಹಾಗೆ ಬಿಟ್ಟು ಹೋಗೋದು. ಆಮೇಲೆ ತಿಂದಿದ್ದೆಲ್ಲ ಆ ಥರ ಕರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕದೆ ಉಳಿದಿರೋ ಫುಡ್ಡೆಲ್ಲ, ಅದು ಮನೆಯವರೆಲ್ಲನೂ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ, ಮನೆಯಲ್ಲಿ ಒಬ್ಬರೇ ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ಗೂ ಸಪೋರ್ಟ್ ತೊಗೊಳ್ಳಿ ನೀವು, ಈ ಥರ ಎಲ್ಲ ಮೇಂಟೈನ್ ಮಾಡೋಣ ಅಂತ. ಬಟ್ ತೀರಾ ಕೆಲವ್ರ ಮನೇಲಿ ಮೆಜಾರಿಟಿ ಒಪ್ಕೋತಾರೆ ಎಲ್ಲರೂ ನೀಟಾಗಿ ಇರೋಣ ಅಂತ. ಬಟ್ ಇನ್ ಕೇಸ್ ಏನಾದರೂ ಅವ್ರು ಒಪ್ಕೋತಾ ಇಲ್ಲ ಅಂದರೆ, ಆದಷ್ಟು ನೀವು ಹೇಗೆ ಸ್ಮಾರ್ಟಾಗಿ ಮೇಂಟೈನ್ ಮಾಡ್ಕೋಬೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಕೆಲವ್ರ ಮನೇಲಿ ಹೆಂಗಾಗುತ್ತೆ ಅಂದರೆ, ವರ್ಕ್ನ ಡಿವೈಡ್ ಮಾಡ್ಕೋತಾರೆ. ಈ ರೂಮ್ನ ನಾವು ಮಾಡ್ಕೋತೀವಿ, ಈ ಸೆಕ್ಷನ್ನ ನಾನು ಕ್ಲೀನ್ ಮಾಡ್ತೀನಿ ಅಂತ. ಸೊ ಆ ಥರ ಇದ್ದರೆ ವೆಲ್ ಆ್ಯಂಡ್ ಗುಡ್ಡು. ಆ್ಯಕ್ಚುಲಿ ಏನು ಗೊತ್ತಾ, ಇದೊಂಥರ ಒಂದು ಆಫೀಸ್ ಥರ ಅಂದ್ಕೊಂಡ್ರೆ ಒಂದೊಂದು ವರ್ಕ್ನ ಒಂದೊಂದು ನಾವು ಡಿವೈಡ್ ಮಾಡ್ಕೋತೀವಿ ಆ್ಯಕ್ಚುಲಿ ವರ್ಕ್ನ, ಅಲ್ವಾ. ಮನೆಯಲ್ಲೂ ಅಷ್ಟೇ, ಈ ಸೆಕ್ಷನ್, ಈ ಶೋಕೇಶ್ ನಿಮ್ಮದು, ಈ ರೂಮ್ ನಿಮ್ಮದು, ಈ ರೂಮಲ್ಲಿ ಈ ಕಾಟ್ ನೀವು ಕ್ಲೀನ್ ಮಾಡಬೇಕು, ಈ ರೀತಿ ನಾವು ಡಿವೈಡ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಆ್ಯಕ್ಚುಲಿ ಈಸಿ ಆಗುತ್ತೆ. ಬಟ್ ಎಷ್ಟೋ ಮನೇಲಿ ಈ ಥರ ಪ್ರಾವಿಷನ್ಸ್ ಇರಲ್ಲ, ಏನು ಫುಲ್ ನಾವೇ ಮಾಡ್ಕೋಬೇಕಾಗುತ್ತೆ, ನಾವೇ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಈ ವ್ಲಾಗ್ನ ಮಾಡ್ತಿರೋದು. ಸ್ಮಾರ್ಟ್ ವೈಫ್ ಸ್ಮಾರ್ಟ್ ಕ್ಲೀನಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಕ್ಲೀನಿಂಗ್ ಟಿಪ್ ಏನು ಅಂದರೆ, ಶೆಡ್ಯೂಲ್ ಮಾಡ್ಕೋಬೇಕು. ಯಾವುದೇ ಒಂದು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು, ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಶೆಡ್ಯೂಲ್ ಅಂದರೆ ಈ ದಿನ ಈ ಟೈಮ್ಗೆ, ಈಗ ಡೈಲಿ ಬೇಸಿಸಲ್ಲಿ ಅದನ್ನು ಹೇಳ್ತೀನಿ, ಡೈಲಿ ಬೇಸಿಸಲ್ಲಿ ಹೆಂಗೆ ಕ್ಲೀನ್ ಮಾಡ್ಕೋಬೇಕು, ವೀಕ್ಲಿ ಹೆಂಗೆ, 2-3 ದಿನಕ್ಕೆ ಹೆಂಗೆ, ಮಂತ್ಲಿ ಹೆಂಗೆ, ಸೀಸನಲ್ಲಿ ಹೆಂಗೆ, ಯಾವ್ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆನೂ ಹೇಳ್ತೀನಿ. ಬಟ್ ಫಸ್ಟ್ ಪಾಯಿಂಟ್ ಬಂದು ಶೆಡ್ಯೂಲ್. ಫಸ್ಟ್ ಟಿಪ್ ಬಂದು ಶೆಡ್ಯೂಲ್. ಇವತ್ತು ನಾನು ಈಗ ಫಾರ್ ಎಕ್ಸಾಂಪಲ್ ನಾನೇ ಏನೋ ಒಂದು ಡೀಪ್ ಕ್ಲೀನಿಂಗ್ ಮಾಡಬೇಕು, ಬಾತ್ರೂಮೇ ತೊಗೊಳ್ಳಿ, ಬಾತ್ರೂಮ್ನ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಅಂದರೆ ಯಾವಾಗ ಮಾಡಬೇಕು, ನಾನು ಯಾವಾಗಲೂ ಅಷ್ಟೇ ಸ್ನಾನಕ್ಕೆ ಹೋಗೋಕ್ಕೆ ಮೊದಲೇ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ಕೋತೀನಿ ಬಾತ್ರೂಮ್ದು. ಅದಕ್ಕೆ ನಾನು ಯಾವಾಗ ಬೆಳಗ್ಗೆ ಸ್ನಾನ ಮಾಡ್ತೀನಿ ಒಂದು 6 ಗಂಟೆಗೆ ಅಂದರೆ, ಒಂದು 5:45 6 ಗಂಟೆ ಅಷ್ಟೊತ್ತಿಗೆ ಒಂದು 10 ನಿಮಿಷ ಅಷ್ಟೇ ಅಲ್ವಾ. ಡೀಪ್ ಕ್ಲೀನಿಂಗ್ ಅಂದರೆ ಒಂದು ಬಾತ್ರೂಮ ರೆಗ್ಯುಲರಾಗಿ ವಾಶ್ ಮಾಡೋದು ಒಂಥರ, ಡೀಪ್ ಕ್ಲೀನಿಂಗ್ ಒಂಥರ. ಡೀಪ್ ಕ್ಲೀನಿಂಗ್ ಅಂದರೆ ವಾಲ್ಸ್ ಎಲ್ಲ ತಿಕ್ಕಬೇಕಾಗತ್ತೆ, ಆಮೇಲೆ ಸೋಪ್ ಕಂಟೈನರ್ಸ್ ಎಲ್ಲ ತಿಕ್ಕಬೇಕಾಗತ್ತೆ, ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಅದು ಡೀಪ್ ಕ್ಲೀನಿಂಗ್ ಬಂದು ಡೈಲಿ ಬೇಸಿಸಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ವೀಕೆಂಡ್ಸಲ್ಲಿ ಇಟ್ಕೋಬೋದು, ಅಥವಾ ಮಂತ್ಲಿ ಒನ್ಸು, ಅದು ಡಿಪೆಂಡ್ಸು ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ಅದನ್ನು ಶೆಡ್ಯೂಲ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟು. ಎಲ್ಲದಕ್ಕೂ ಒಂದು ನೋಟ್ ಬುಕ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ.
ಗೊತ್ತಾಗುತ್ತೆ. ಯಾವಾಗ ಏನು ಸೆಕ್ಷನ್ನ ಕ್ಲೀನ್ ಮಾಡಬೇಕು, ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಇಟ್ಕೋಬೇಕು. ನೆಕ್ಸ್ಟು ಚೆಕ್ ಲಿಸ್ಟ್ ಅಂತ ಹೇಳ್ತೀವಿ. ಯಾವಾಗಲೇ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಚೆಕ್ ಲಿಸ್ಟ್ ಅಂದರೆ ಏನು ಅಂದರೆ ಒಂದು 10 ಕೆಲಸನ ಮಾಡಿಕೊಂಡು, ಈಗ ಫಸ್ಟ್ ಒನ್ನು ರೂಮ್ ಕ್ಲೀನಿಂಗ್, ಸೆಕೆಂಡ್ ಹಾಲ್ ಕ್ಲೀನಿಂಗ್, ಥರ್ಡ್ ಶೋಕೇಶ್ ಕ್ಲೀನಿಂಗ್, ಫೋರ್ತ್ ಕಬರ್ಡ್ ಕ್ಲೀನಿಂಗ್, ಫಿಫ್ತ್ ಕಿಚನ್ ಕ್ಲೀನಿಂಗ್, ಸಿಕ್ಸ್ತ್ ಈ ರೀತಿ ಒಂದು ಕೆಲಸಗಳನ್ನ ಬರ್ಕೊಂಡು ಅದ್ರ ಪಕ್ಕ ಒಂದು ಬಾಕ್ಸ್ಗಳನ್ನ ಹಾಕೋಬೇಕಾಗತ್ತೆ. ಬಾಕ್ಸ್ ಹಾಕ್ಕೊಂಡು ಆ ಕೆಲಸ ಆಗಿದೆಯಾ ಅಂತ ಟಿಕ್ ಮಾಡೋದೇ ಚೆಕ್ ಲಿಸ್ಟ್ ಅಂತ ಹೇಳ್ತೀವಿ. ಸೊ ಆ ರೀತಿ ಟಿಕ್ ಮಾಡ್ಕೊತ ಬರಬೇಕು. ಆಗಿಲ್ಲ ಅಂದರೆ ಯಾವಾಗ ಮಾಡ್ಕೋಬೇಕು, ಮತ್ತು ರೀಶೆಡ್ಯೂಲಿಂಗ್ ಮಾಡ್ಕೋಬೇಕು, ಇಂಟು ಮಾರ್ಕ್ ಹಾಕ್ಕೋಬೇಕು, ಮತ್ತು ಅದನ್ನು ಮಾಡಿಬಿಟ್ಟು ಟಿಕ್ ಮಾಡ್ಕೋಬೇಕು. ಸೊ ಈ ರೀತಿ ಚೆಕ್ ಲಿಸ್ಟ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಮನೇಲಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಬಿಟ್ರೆ ನಮಗೆ ಒಂದು ಐಡಿಯಾ ಬರುತ್ತೆ, ಯಾವ್ಯಾವ ಕೆಲಸ ಆಗಿದೆ, ಯಾವ್ಯಾವ ಕೆಲಸ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಒಂದು ಐಡಿಯಾ ಇರುತ್ತೆ. ನೆಕ್ಸ್ಟು ಟಿಪ್ ಬಂದು ಏನು ಅಂದರೆ ಕ್ಲಿಯರ್ ದ ಕ್ಲಟರ್. ಅಂದರೆ ಮನೆಯಲ್ಲಿ ಎಷ್ಟು ಅನಾವಶ್ಯಕ ವಸ್ತುಗಳಿದ್ದರೆ ನಾವು ಮನೆ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಆಗುತ್ತೆ. ಯಾವಾಗಲೂ ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದು 3 ಬಾಕ್ಸಸ್ನ ತೊಗೊಳ್ಳಿ, ಆಯಿತಾ. 3 ಬಾಕ್ಸಸ್ಸಲ್ಲಿ ನೀವು ಮನೇಲಿ ಎಷ್ಟೊಂದು ಸಾಮಾನುಗಳು ನೀವು ಯೂಸ್ ಮಾಡ್ತಾ ಇರಲ್ಲ, ಆಯಿತಾ. ಅಂಥ ಬಾಕ್ಸಸ್ಗಳಲ್ಲಿ ಒಂದು ಬಾಕ್ಸಸ್ಗೆ ನೀವು ಕಂಪ್ಲೀಟಾಗಿ ನನಗೆ ಅದು ಅವಶ್ಯಕತೆಯೇ ಇಲ್ಲ ಅಂಥ ವಸ್ತುಗಳನ್ನ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಡೊನೇಟ್ ಮಾಡ್ಬೋದು, ಇಲ್ಲಾಂದರೆ ಬಿಸಾಕ್ಬೋದು. ಅದು ಒಂದು ಬಾಕ್ಸು. ಇನ್ನೊಂದು ನನಗೆ ಇನ್ನೊಂದು ವಾರದಲ್ಲಿ ಯೂಸ್ ಆಗಬಹುದು, ಒಂದು ತಿಂಗಳಲ್ಲಿ ಯೂಸ್ ಆಗಬಹುದು ಅನ್ನೋ ಒಂದು ಹೋಪ್ ಮೇಲೆ ಒಂದು ಬಾಕ್ಸ್ಗಳನ್ನ ಹಾಕ್ಬೋದು. ಕೆಲವು ಬಾಕ್ಸಸ್ ನಮಗೆ ಬೇಕಾಗಿರುತ್ತೆ. ಈಗ ಎಸ್ಪೆಷಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರೆ, ನಾನು ಏನಾದರೂ ಪಾರ್ಸೆಲ್ ತಂದಾಗ ಒಂದು ಕಂಟೈನರ್ಸ್ ಕೊಡ್ತಾರೆ ಅವರು, ಫುಡ್ ಕಂಟೈನರ್ಸ್ ಕೊಡ್ತಾರೆ, ವೈಟ್ ಕಲರ್ ಬಾಕ್ಸಸ್. ನಾವು ಆ ಥರ ಏನು ಅಂದ್ಕೊಳ್ತೀವಿ ಅಂದರೆ ಏನಾದ್ರು ಕೊಟ್ಟು ಕಳ್ಸೋಕ್ಕೆ ಅದು ಬಾಕ್ಸಸ್ ಬೇಕಾಗುತ್ತೆ ಅಂತ ಮನೇಲಿ ಎಷ್ಟೊಂದು ಇಟ್ಕೊಂಡ್ಬಿಡ್ತೀವಿ. ಅದರಿಂದ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಇಟ್ಕೊಳ್ಳಿ, ಆ್ಯಕ್ಚುಲಿ ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಮಿನಿಮಮ್ 3-4 ಇಟ್ಕೊಂಬಿಟ್ರೆ ಸಾಕು. ಯಾವಾಗ ಪಾರ್ಸಲ್ ಮಾಡ್ಕೋತೀವಿ ಅವಾಗೆಲ್ಲನೂ ಬಾಕ್ಸಸ್ನ ತಂದು ಇಟ್ಕೊಂಡು ಅದು ಒಳ್ಳೆ ಹೆಂಗಾಗೋಗಿರುತ್ತೆ ಅಂದರೆ ಅದೇ ಒಂದು ಕಂಟೈನರ್ಸೇ ಡರ್ಟಿ ಕ್ಲಟರ್ ಥರ ಆಗೋಗಿರುತ್ತೆ. ಸೊ ಅದಕ್ಕೇ ಯಾವಾಗ್ಲೂ ಅದನ್ನು ಡಿಕ್ಲಟರ್ ಮಾಡ್ತಾ ಇರಬೇಕು. ಅನಾವಶ್ಯಕವಾಗಿ ನಮಗೆ ಇಟ್ಕೋಬಾರ್ದು. ಥರ್ಡ್ ಬಂದು ನನಗೆ ಬೇಕಿದೆಯೋ ಬೇಕಿಲ್ವೋ ಗೊತ್ತಿಲ್ಲ ನನಗೆ, ಸೊ ಆ ಥರದನ್ನು ಇಟ್ಕೋಬೇಕು. ಆ 2 ಬಾಕ್ಸ್ ಮಿಕ್ಕಿರೋ 2 ಬಾಕ್ಸ್ ಇರುತ್ತೆ ಅಲ್ವಾ, ಅದನ್ನು ಒಂದು 3 ಮಂತ್ಸ್ ನೋಡಿ. ಆ 3 ಮಂತ್ಸಲ್ಲಿ ನಾವು ಅದರಿಂದ ಏನೂ ಯೂಸ್ ಮಾಡ್ತಿಲ್ಲ ಅಂದರೆ ಅದರಿಂದ ನಮಗೆ ಏನೂ ಅವಶ್ಯಕತೆ ಇಲ್ಲ, ಸುಮ್ಮನೆ ಡೊನೇಟ್ ಮಾಡೋದು ಬೆಸ್ಟು. ಅಥವಾ ನೋಡ್ಕೊಳ್ಳಿ, ನಿಮಗೆ 3 ಮಂತ್ಸೋ 4 ಮಂತ್ಸೋ ಟೈಮ್ ಪೀರಿಯಡು ಡಿಪೆಂಡ್ ಆಗುತ್ತೆ. ಸೊ ನನಗೆ 3-4 ಮಂತ್ಸಿಂದನೂ ಏನೂ ಯೂಸ್ ಆಗ್ತಿಲ್ಲ, ಅದರಿಂದ ಮುಂದೆನೂ ಏನೂ ಯೂಸ್ ಆಗ್ತಿಲ್ಲ ಅಂತ ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ಯೂಸ್ ಆಗ್ತಿರೋದು ಡೆಫಿನೆಟ್ಲಿ ನಿಮ್ಮ ಹತ್ರನೇ ಇರುತ್ತೆ, ನಿಮ್ಮ ಕಿಚನಲ್ಲಿರುತ್ತೆ, ಇಲ್ಲ ಯೂಸ್ ಮಾಡ್ತಾ ಇರ್ತೀರ. ಯೂಸ್ ಮಾಡದೇ ಇರೋದನ್ನು ಈ ರೀತಿ ಟ್ರೈ ಮಾಡಿ ನೋಡಿ. ಅನಾವಶ್ಯಕವಾಗಿ ತಲೆಯಲ್ಲಿ ಆಲೋಚನೆಗಳನ್ನೂ ಇಟ್ಕೋಬಾರ್ದು, ಅನಾವಶ್ಯಕವಾಗಿ ಮನೇಲಿ ಸಾಮಾನುಗಳನ್ನೂ ಇಟ್ಕೋಬಾರ್ದು. ಇದರಿಂದ ಒಂಥರ ಡಿಸ್ಟರ್ಬೆನ್ಸ್ ಅಂತಲೇ ಹೇಳ್ಬೋದು. ಇದಂತೂ ತಲೆಯಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಳಿ. ಅನಾವಶ್ಯಕ ಯೋಚನೆಗಳು, ಅನಾವಶ್ಯಕ ಮತ್ತು ವಸ್ತುಗಳು ಮನೆಯನ್ನು ಹಾಳು ಮಾಡುತ್ತೆ, ಮನಸ್ಸನ್ನು ಹಾಳು ಮಾಡುತ್ತೆ, ಆಯಿತಾ. ನೆಕ್ಸ್ಟ್ ಯಾವಾಗಲೇ ಕ್ಲೀನ್ ಮಾಡ್ಕೋಬೇಕು ಅಂದರೆ ಡಸ್ಟಿಂಗ್ ಫಸ್ಟು ಮಾಡ್ಕೋಬೇಕು. ಈಗ ಕಸ ಗುಡಿಸಿ ನಾವೆಲ್ಲ ಒರೆಸ್ತೀವಿ, ಏನಾದ್ರು ಎಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ ಒಂದು ರೂಲ್ ಇದೆ, ಟಾಪ್ ಟು ಬಾಟಮ್ ಕ್ಲೀನ್ ಮಾಡಬೇಕು, ಮತ್ತು ಲೆಫ್ಟ್ ಟು ರೈಟ್ ಕ್ಲೀನ್ ಮಾಡ್ಕೋಬೇಕು. ನೀವು ಏನಾದರೂ ರೈಟ್ ಹ್ಯಾಂಡೆಡ್ ಆಗಿದ್ದೀರಿ ಅಂದರೆ ಲೆಫ್ಟ್ ಟು ರೈಟ್ ಕ್ಲೀನ್ ಮಾಡಬೇಕು. ನೀವು ಲೆಫ್ಟ್ ಹ್ಯಾಂಡೆಡ್ ಆಗಿದ್ದೀರಾ ಅಂದರೆ ಲೆಫ್ಟ್ ಹ್ಯಾಂಡ್ನ ತುಂಬ ಯೂಸ್ ಮಾಡ್ತೀರಾ ಅಂದರೆ ರೈಟ್ ಟು ಲೆಫ್ಟ್ನ ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು ಅಂತ ಒಂದು ರೂಲೇ ಇದೆ, ಕ್ಲೀನಿಂಗ್ ಪ್ರೊಸೀಜರ್ ಅಂತ. ಸೊ ಈ ರೀತಿ ಮಾಡ್ಕೊಂಬಂದರೆ, ಈಗ ಫಾರ್ ಎಕ್ಸಾಂಪಲು ನಾನು ಕಸ ಗುಡಿಸಿ ನೆಲ ಒರೆಸಿರ್ತೀನಿ, ಆಮೇಲೆ ಧೂಳು ಹೊಡಿತೀನಿ ಅಂದರೆ ಅದು ಕರೆಕ್ಟ್ ಮೆಥಡ್ ಅಲ್ವಾ. ಅದು ಸಿಂಪಲ್ ಎಕ್ಸಾಂಪಲ್. ಯಾವಾಗಲೂ ಅಷ್ಟೇ ಮೇಲಿಂದ ಕ್ಲೀನ್ ಮಾಡ್ಕೊಂಬನ್ನಿ. ನೀವು ಕಿಚನ್ ಕ್ಲೀನ್ ಮಾಡ್ತೀರಾ, ಒಂದೇ ದಿನ ಎಲ್ಲ ಇಟ್ಕೊಂಡ್ರು ಕೂಡ ಒಂದೇ ದಿನ ಮೋಸ್ಟ್ಲಿ ಇಟ್ಕೊಳ್ಬಾರ್ದು, ಅದನ್ನು ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟು. ಏನೇ ಕ್ಲೀನ್ ಮಾಡಿದ್ರು ಕೂಡ ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಮತ್ತು ನಾವೆಲ್ಲ ಮೋಸ್ಟ್ಲಿ 90%, 99% ರೈಟ್ ಹ್ಯಾಂಡೆಡ್ ಆಗಿರೋದ್ರಿಂದ ಲೆಫ್ಟಿಂದ ರೈಟ್ಗೆ ಕ್ಲೀನ್ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ನೀವು ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡ ಮೇಲೆ ನಿಮ್ಮ ವ್ಯಕ್ತಿತ್ವ ಹೇಗೆ ಅಂತ ನೋಡ್ಕೊಳ್ಳಿ. ನಾನು ಎಷ್ಟೊಂದು ಪರ್ಸ್ನಾಲಿಟೀಸ್ನ ನೋಡಿದ್ದೀನಿ. ಹೇಗೆ ಗೊತ್ತಾ, ಒಬ್ಬೊಬ್ಬರು ಒಂದೊಂದು ಥರ. ನನ್ನೊಬ್ಬಳು ಫ್ರೆಂಡ್ ಹೆಂಗೆ ಮಾಡ್ತಾಳೆ ಅಂದರೆ ಡೈಲಿ ಬೇಸಿಸಲ್ಲಿ ಕ್ಲೀನ್ ಮಾಡ್ತಾನೆ ಇರ್ತಾಳೆ. ಒಂದು ಸೆಕ್ಷನ್ ಅವಳಿಗೆ ಕ್ಲೀನ್ ಮಾಡಿದ್ದೀನಿ ಅಂತಲೇ ಅನಿಸಲ್ಲ.
ಅಂದರೆ ಒಂದು ರೆಗ್ಯುಲರಾಗಿ ಮಾಡ್ತಾ ಇರ್ತಾಳೆ. ಡೈಲಿ ಒಂದು 15 ನಿಮಿಷ ಇಟ್ಬಿಡ್ತಾಳೆ. ಒಂದು 5 ಬಾಕ್ಸ್ ನಾನು ಮಾಡುವಂಥ ಮೆಥಡೂ ಅಷ್ಟೇ. ಡೈಲಿ ಒಂದು 5 ಬಾಕ್ಸಸ್ ತೊಳಿತಾ ಇರ್ತೀನಿ, 4 ಬಾಕ್ಸಸ್ ತೊಳಿತಾ ಇರ್ತೀನಿ. ನನಗೆ ಟೈಮ್ ಸಿಕ್ಕೋ ಪ್ರಕಾರ ಆ ರೀತಿ ನಾನು ಮಾಡ್ತಾ ಇರ್ತೀನಿ. ಅದೊಂದು ಡೈಲಿ ಬೇಸಿಸಲ್ಲಿ ಶಾರ್ಟ್ ಟರ್ಮ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಬಟ್ ಮೇಂಟೆನೆನ್ಸ್ ಆಗ್ತಾ ಇರುತ್ತೆ. ನನ್ನ ಇನ್ನೊಬ್ಬಳು ಫ್ರೆಂಡ್ ಇದ್ದಾಳೆ. ಏನು ಅಂದರೆ ಅವಳು ಇಡೀ ದಿನ ಫುಲ್ಲು ಕ್ಲೀನಿಂಗೇ ಮಾಡ್ತಿರ್ತಾಳೆ. ಅವತ್ತು ಅಡುಗೆನೂ ಮಾಡಲ್ಲ. ಇನ್ಫ್ಯಾಕ್ಟು ಅವ್ರ ಅಮ್ಮನ ಮನೆ ಹತ್ರನೇ ಇದೆ. ಅವ್ರ ಅಮ್ಮ ಪಾರ್ಸೆಲ್ ಮಾಡ್ತಿರ್ತಾಳೆ. ಇಲ್ಲ ತೀರಾ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಏನು ಮಾಡ್ತಾಳೆ ಅಂದರೆ ಹೋಟೆಲಿಂದ ತರಿಸ್ಕೊಂಡ್ಬಿಡ್ತಾಳೆ. ಇಡೀ ದಿನ ಬೆಳಗ್ಗಿಂದ ಸಂಜೆ ಅಷ್ಟೊತ್ತಿಗೆ ಫುಲ್ಲು ಕಿಚನ್ ಕ್ಲೀನ್ ಮಾಡಿಬಿಡ್ತಾಳೆ. ಆ ರೀತಿ ಮಾಡ್ಕೊತಾಳೆ. ಸೊ ನಿಮ್ಮದು ಯಾವ ರೀತಿ ಪರ್ಸ್ನಾಲಿಟಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನು ಕಂಫರ್ಟಬಲ್ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೊಂಥರ ಕ್ಲೀನಿಂಗ್ ಟಿಪ್ಪು. ನೆಕ್ಸ್ಟ್ ಬಂದು ಟೈಮ್ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋಂಥದ್ದು ಬೆಸ್ಟ್ ಮೆಥಡು. ಎಷ್ಟೊಂದು ಜನಕ್ಕೆ ನಮಗೆ ಇದು ರೊಟೀನ್ ವರ್ಕು. ಅದನ್ನೇ ಮಾಡು, ಅದನ್ನೇ ತಿಕ್ಕು, ಅದನ್ನೇ ತೊಳಿ, ಅದನ್ನೇ ತಿಂಡಿ ಮಾಡು, ಅದನ್ನೇ ಬ್ರೇಕ್ಫಾಸ್ಟ್ ಮಾಡು, ಮತ್ತೆ ಪಾತ್ರೆ ತೊಳಿ, ಮತ್ತೆ ಬಟ್ಟೆ ಮಡಿಸು. ಇದೇ ರೊಟೀನ್ ವರ್ಕ್ ಮಾಡಿ ಎಲ್ರಿಗೂ ಬೇಜಾರಾಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ ಟೈಮ್ ಇಟ್ಕೋಬೇಕು. 10 ನಿಮಿಷಕ್ಕೆ ನಾನು ಎಷ್ಟು ಮುಗಿಸ್ತೀನಿ. ಎಷ್ಟೊಂದು ಕೆಲಸಗಳು 10 ನಿಮಿಷಕ್ಕೆ ಮುಗ್ದೋಗುತ್ತೆ. ಆ್ಯಕ್ಚುಲಿ ನನಗೆ ಕೆಲವು ಸತಿ ಬಟ್ಟೆ ಮಡಚೋದು ಅಂದರೆ ನನಗೆ ಆಗಲ್ಲ. ತುಂಬ ಇರಿಟೇಟಿಂಗ್ ಕೆಲಸ ಅಂದರೆ ನನಗೆ ಬಟ್ಟೆ ಮಡಚೋದು. ಒಂದಿನ ನಾನು ಏನು ಮಾಡಿದೆ ಅಂದರೆ ನೋಡೋಣ, ನಾನು ಡೈಲಿ ಬೇಸಿಸಲ್ಲಿ ಬಟ್ಟೆ ಮಡ್ಚೋಕ್ಕೆ ಎಷ್ಟು ಟೈಮ್ ಆಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಟೈಮರ್ ಇಟ್ಟು ನಾನು ಮಡ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನಂಬಲ್ಲ, ಜಸ್ಟ್ 6 ಮಿನಿಟ್ಸ್ ಅಷ್ಟೇ ನಮಗೆ ಡೈಲಿ ಬೇಸಿಸಲ್ಲಿ ಇಡಿಸಿದ್ದು. ಮ್ಯಾಕ್ಸಿಮಮ್ ತುಂಬ ವೀಕೆಂಡ್ಸಲ್ಲಿ ಯೂನಿಫಾರ್ಮ್ಸು ಅದು ಇದು ಬೀಳುತ್ತೆ ಅಂದರೆ ಒಂದು 10 ನಿಮಿಷ ಇಡಿಸುತ್ತೆ ಅಷ್ಟೇ. ಸೊ ನಮ್ಗೆ ಅನ್ಸೋದು ಏನು ಅಂದರೆ ಆಮೇಲೆ ಮಾಡೋಣ ಅಂತ ಆಮೇಲೆ ಬರೋದೇ ಇಲ್ಲ. ಬಟ್ಟೆ ಒಣಗಿದ ತಕ್ಷಣ ಮಡಚೋದು ಅದೆಲ್ಲ ಒಳ್ಳೆ ಅಭ್ಯಾಸ. ಆಗಲೇ ಮಾಡಿಬಿಟ್ರಂತೂ ಅದು ಪೋಸ್ಟ್ಮಾರ್ಟ್ಮೆಂಟ್ ಇರಲ್ಲ. ಆಗಲೇ ಮಾಡಿಬಿಟ್ರೆ ಫ್ರೆಶ್ಶಾಗೂ ಇರುತ್ತೆ, ನೀಟಾಗಿ ಮಡಚಿಡ್ಬೋದು. ಆಮೇಲೆ ಮಾಡೋಣ ಅಂದರೆ ಆಮೇಲೆ ಯಾವಾಗಲೂ ಬರಲ್ಲ. ಆಗ ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಕೆಲಸ ಏನೋ ಇರುತ್ತೆ. ಏನೋ ಒಂದು ಕ್ಲೀನರ್ನ ಯೂಸ್ ಮಾಡಿಕೊಂಡು ಗ್ಲಾಸ್ನ ಒರೆಸೋದು. ಸೊ ಈ ರೀತಿ ಯಾವುದಾದ್ರು ಒಂದು ಇಂಟ್ರೆಸ್ಟಿಂಗ್ ಕೆಲಸದಿಂದ ಸ್ಟಾರ್ಟ್ ಮಾಡಿ. ಕೆಲಸ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಎಲ್ಲ ಡಿಪೆಂಡ್ ಆಗುತ್ತೆ. ನಮಗೆ ಹೊರಗಡೆನೇ ಕೆಲಸ ಜಾಸ್ತಿ ಇತ್ತು, ಬೇರೆ ಕೆಲಸ ಜಾಸ್ತಿ ಇತ್ತು ಅಂದರೆ ಕ್ಲೀನಿಂಗ್ ಮಾಡೋಕ್ಕೆ ಮೋಸ್ಟ್ಲಿ ಇಷ್ಟ ಆಗಲ್ಲ. ಬಟ್ ಮನೆ ಕ್ಲೀನಾಗಿರಬೇಕು ಅಂದರೆ ಈ ರೀತಿ ನಿಮಗೆ ಇಂಟ್ರೆಸ್ಟಿಂಗ್ ಏನು ಕೆಲಸ ಇರುತ್ತೋ ಆ ರೀತಿಯಿಂದ ಸ್ಟಾರ್ಟ್ ಮಾಡಿ. ಆ ರೀತಿ ಫಸ್ಟೇ ಬೋರಿಂಗ್ ಕೆಲಸ, ತುಂಬ ಸುಸ್ತು ಕೊಡುವಂಥ ಕೆಲಸ ಮಾಡಿಬಿಟ್ರೆ ಕೆಲಸ ಮಾಡಬೇಕು ಅಂತ ಸ್ಟಾರ್ಟೇ ಮಾಡಲ್ಲ ನಾವು. ಅದಕ್ಕೆ ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಮತ್ತು ಇಂಟ್ರೆಸ್ಟಿಂಗ್ ಕೆಲಸದಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ, ಒಂದು ಸತಿ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ಒಂದು ಗೇರ್ ಸ್ಟಾರ್ಟ್ ಆಗೋಗುತ್ತೆ, ಇಂಜಿನ್ ಸ್ಟಾರ್ಟ್ ಆಗೋಗುತ್ತೆ, ಪಟ ಅಂತ ಮಾಡ್ತಾಯಿರ್ತೀವಿ. ಇನ್ನೊಂದು ಯಾವಾಗಲೂ ಅಷ್ಟೇ 10 ಮಿನಿಟ್ಸ್ ರೂಲ್ಸ್ನ ಫಾಲೋ ಮಾಡಬೇಕು. ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಇದನ್ನೇ ಹೇಳ್ತಾ ಇರ್ತೀನಿ. ಅವ್ರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಯೂಶಲಿ ಮಕ್ಕಳಿಗೆ ಓದಬೇಕು ಅಂದರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಅಂಟಿಲ್ ನಮಗೆ ತುಂಬ ಇಷ್ಟ ಓದೋದು ಅನ್ನೋರ್ಗೆ ಮಾತ್ರ ತುಂಬ ಇಷ್ಟ ಇರುತ್ತೆ. ಇಲ್ಲ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸರಿ, ಒಂದು 10 ನಿಮಿಷ ಓದಿ. ಏನೇ ಒಂದು ಬುಕ್ನ ತೊಗೊಂಡು ಏನೋ ಒಂದು ಟೆಸ್ಟ್ ಇದೆ, ಏನೋ ಒಂದಿದೆ, ಒಂದು 10 ನಿಮಿಷ ಕೂತ್ಕೊಳ್ಳಿ ಅದ್ರ ಜೊತೆ. ಬಟ್ ಓದೋದನ್ನು ನಾವು ಇಂಟ್ರೆಸ್ಟಿಂದ ಮಾಡಬೇಕು. ಅದೇ ಥರ ಕೆಲಸನೂ ಅಷ್ಟೇ. ಒಂದು 10 ನಿಮಿಷ ಮಾಡ್ತೀನಿ ನಾನು ಅಂತ ಸ್ಟಾರ್ಟ್ ಮಾಡಿ. ಆಗ 10 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗಿರೋದು ಇನ್ನೇನು ಸ್ವಲ್ಪ ಇದೆ ಮುಗಿಸ್ಬಿಡೋಣ ಅನ್ನೋ ಮೆಂಟಾಲಿಟಿಗೆ ನಾವು ಬಂದುಬಿಟ್ಟಿರ್ತೀವಿ. ಸೊ ಅದನ್ನೇ 10 ಮಿನಿಟ್ಸ್ ರೂಲ್ ಅಂತ ಹೇಳ್ತೀವಿ. ಇದನ್ನು ಕೂಡ ಕ್ಲೀನಿಂಗಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಮನೆ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂದರೆ ಫಸ್ಟು ಮೇನ್ ಹಾರ್ಟ್ ಆಫ್ ದಿ ಮನೆ, ಹಾರ್ಟ್ ಆಫ್ ದಿ ಹೌಸ್ ಯಾವುದು ಅಂದರೆ ಕಿಚನ್ನು. ಕರೆಕ್ಟಾ? ಕಿಚನ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಂಬಿಟ್ರೆ ಬೇರೆ ಎಲ್ಲ ಆಟೋಮೆಟಿಕ್ಕಾಗಿ ಅದು ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಇದ್ದೇ ಇರುತ್ತೆ. ಅಷ್ಟೊಂದೇನು ಗಲೀಜಾಗಲ್ಲ. ತುಂಬ ಗಲೀಜಾಗೋದು ಅಂದರೆ ಕಿಚನ್ನೇ ಅಲ್ವಾ? ಸೊ ಯಾವಾಗಲೂ ಅಷ್ಟೇ ಕಿಚನ್ನ ಕರೆಕ್ಟಾಗಿ ಡೈಲಿ ಬೇಸಿಸ್ ಮೇಲೆ ಮತ್ತು ಡೈಲಿ ಅಲ್ಲ, ಒಂದೊಂದು ಹೊತ್ತಿಗೂ ನಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಿಚನಲ್ಲಿ ತುಂಬ ಇಂಪಾರ್ಟೆಂಟ್ ಏನು, ಸಿಂಕ್. ಇಡೀ ಕಿಚನ್ನು ತುಂಬ ಚೆನ್ನಾಗಿ ಕಾಣಬೇಕು, ಹೊಳಿತಾ ಇರಬೇಕು, ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗಿರಬೇಕು ಅಂದರೆ ಎಲ್ಲ ಸಾಮಾನುಗಳು ಅದ್ರ ಜಾಗದಲ್ಲಿ ಇರಬೇಕು. ಅದ್ರ ಮೇಲೆ ಜಿಡ್ಡಿರಬಾರ್ದು, ಸಿಂಕಲ್ಲಿ ಪಾತ್ರೆ ಇರಬಾರ್ದು. ಇದಿಷ್ಟು ನೋಡ್ಕೊಂಬಿಟ್ರೆ ಕಿಚನ್ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಆ್ಯಕ್ಚುಲಿ
ಕಷ್ಟ ಆ್ಯಕ್ಚುಲಿ ಈಸಿ ಎರಡೂ ಅಂದ್ಕೊಳ್ಳೋದು ನಮ್ಮ ಮೆಂಟಾಲಿಟಿಲೇ ಇರುತ್ತೆ. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದಷ್ಟೇ. ನಾವು ಯಾವ ರೀತಿ ಅಭ್ಯಾಸ ಮಾಡ್ಕೋತೀವಿ, ನಮ್ಮ ತಲೆಯಲ್ಲಿ ಏನು ಇಟ್ಕೋತೀವಿ ಅದೇ ಇಂಪಾರ್ಟೆಂಟ್. ಕೆಲವ್ರು ನೋಡಿದ್ದೀರಾ, ಕೆಲವು ಏನಾನ ಬಾಟಲ್ನ ಯೂಸ್ ಮಾಡಿದ ತಕ್ಷಣ ಅದನ್ನು ಒರೆಸಿನೇ ಎತ್ತಿಡ್ತಾರೆ. ಆಮೇಲೆ ಪಾತ್ರೆ ತೊಳೆದಿರೋದನ್ನು ಒರೆಸಿನೇ ಅದು ಕೌಂಟ್ರಿಗೆ ಹಾಕ್ತಾರೆ. ಸೊ ಆ ರೀತಿ ಅಭ್ಯಾಸಗಳು ಮಾಡ್ಕೊಂಬಿಟ್ರೆ ಮೇಂಟೆನೆನ್ಸ್ ಅನ್ನೋದು ಆಬ್ವಿಯಸ್ಲಿ ಅವ್ರಿಗೆ ಕಷ್ಟ ಅಂತ ಅನಿಸಲ್ಲ. ಯಾಕೆಂದರೆ ಅವ್ರಿಗೆ ಅದು ಇಷ್ಟಪಟ್ಟು ಮಾಡ್ತಾರೆ. ಮೇಂಟೆನೆನ್ಸ್ ಅನ್ನೋದು ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟು ಸಿಂಕು ಕಿಚನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಸೆಕೆಂಡ್ ಇಂಪಾರ್ಟೆಂಟ್ ಏನು ಅಂದರೆ ಬಟ್ಟೆಗಳು. ನಮ್ಮ ಮನೇಲಿ ಏನೇ ಎಲ್ಲರ ಮನೆಯಲ್ಲೂ ಅಷ್ಟೇ ಕಿಚನ್ನು ಮತ್ತು ಬಟ್ಟೆಗಳು ಕರೆಕ್ಟಾಗಿ ಮೇಂಟೈನ್ ಆಗೋಗಿದೆ ಅಂದರೆ ಮ್ಯಾಕ್ಸಿಮಮ್ ಮನೆ ಕ್ಲೀನ್ ಆಗೋಗಿದೆ ಅಂತಲೇ ಅರ್ಥ. ಬಟ್ಟೆಗಳು ಕ್ಲೀನ್ ಆಗಬೇಕು, ಮೇಂಟೈನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಯಾವಾಗ ಲಾಂಡ್ರಿ ಈಗ ಹಾಕ್ಕೋತೀವಿ, ಈಗ ಸ್ನಾನ ಮಾಡಿದ ತಕ್ಷಣ ಬಟ್ಟೆಗಳನ್ನ ನಾವು ಒಗ್ಯಕ್ಕೆ ಹಾಕ್ತೀವಿ ಅಂದರೆ ಕರೆಕ್ಟಾಗಿ ಒಂದು ಲಾಂಡ್ರಿ ಬ್ಯಾಸ್ಕೆಟ್ನ ಮೇಂಟೈನ್ ಮಾಡ್ಕೋಬೇಕು. ಎಲ್ಲರೂ ಅದರಲ್ಲೇ ಹಾಕಿ ಅಂತ ಹೇಳಬೇಕು. ಮತ್ತು ವೈಟ್ ಬಟ್ಟೆಗಳನ್ನ ಒಂದು ಲಾಂಡ್ರಿ, ಮತ್ತು ಕಲರ್ಡ್ ಬಟ್ಟೆಗಳನ್ನ ಒಂದು ಲಾಂಡ್ರಿ, ಮತ್ತು ಏನಾದರೂ ಕಲರ್ ಹೋಗುತ್ತೆ ಅಂದರೆ ಅದನ್ನು ಸಪ್ರೇಟಾಗಿ ಹಾಕಿ ಒಂದು ಬಕೆಟಲ್ಲಿ ಇಟ್ಕೊಂಡು ಅದನ್ನು ಕೈಯಲ್ಲೇ ವಾಶ್ ಮಾಡ್ಕೊಳ್ಳೋವಂಥದ್ದು, ಇಂಥದ್ದೆಲ್ಲ ಮಾಡಬೇಕಾಗತ್ತೆ. ಈ ರೀತಿ ನಾವು ಸಣ್ಣ ಪುಟ್ಟ ಕೇರ್ ತೊಗೊಳ್ಳೋದ್ರಿಂದ ಬಟ್ಟೆಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೋದು ನಾವು, ಆಯಿತಾ. ಆಮೇಲೆ ವಾಷಿಂಗ್ ಹಾಕ್ತೀವಿ. ವಾಷಿಂಗಲ್ಲೂ ಕೂಡ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಹೊರಗಡೆ ಗ್ರ್ಯಾಂಡ್ ಬಟ್ಟೆಗಳನ್ನೆಲ್ಲ ನಾವು ನಾನಂತೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಕೈಯಲ್ಲೇ ಒಗಿತೀನಿ. ಜಸ್ಟು ಶಾಂಪು ವಾಶು ಇಂಥದ್ದೆಲ್ಲ ಮಾಡ್ಕೋತೀವಿ. ಸಿಲ್ಕ್ ಸ್ಯಾರಿದ ಅಥವಾ ಆದರೆ ಡ್ರೈ ವಾಶ್ಗಂತೂ ಕೊಡ್ತೀವಿ. ಈ ರೀತಿ ಮೇಂಟೈನ್ ಮಾಡ್ತೀವಿ ನಾವು. ಒಣಗಿದ ತಕ್ಷಣ ನಾರ್ಮಲ್ ಬಟ್ಟೆ ಡೈಲಿ ಬೇಸಿಸಲ್ಲಿ ಒಣಗಿದ ತಕ್ಷಣ ತಂದು ಮಡಚುವಂಥದ್ದು, ಐರನ್ ಬಟ್ಟೆಗಳನ್ನ ಸಪ್ರೇಟಾಗಿಟ್ಟು ಐರನ್ ಮಾಡಿ ಎತ್ತಿಡುವಂಥದ್ದು. ಈ ರೀತಿ ಎಲ್ಲ ಟೈಮ್ ಸ್ಲಾಟ್ನ ಮಾಡಿಕೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಬಟ್ಟೆಗಳು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸಲ್ಲ, ಆಯಿತಾ. ನೆಕ್ಸ್ಟು ಆಲ್ರೆಡಿ ಹೇಳ್ದಂಗೆ ನಾನು ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಬ್ಬರೇ ಕಷ್ಟಪಡ್ತಿರ್ತೀರ, ಅವರು ಟವಲ್ ಎಲ್ಲಂದ್ರಂಗೆ ಬಿಸಾಕೋದು, ಸ್ಲಿಪ್ಪರ್ ಎಲ್ಲಂದ್ರಂಗೆ ಬಿಸಾಕೋದು, ಈ ರೀತಿ ಮಾಡಿದ್ರೆ ಆ್ಯಕ್ಚುಲಿ ನಮಗೂ ಕಷ್ಟ ಆಗುತ್ತೆ, ನಮಗೂ ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅವರು ಏನೂ ಕೋಆಪ್ರೇಟ್ ಮಾಡ್ತಿಲ್ಲ. ನಾವು ಎಷ್ಟೇ ಹೇಳಿದ್ರು, ಹೆಂಗಸರು ಎಷ್ಟೇ ಹೇಳಿದ್ರು ಅವ್ರು ಅಂದ್ಕೊಂಡಿದ್ದಂಗೆ ಮಾಡ್ತಿದ್ದಾರೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಹೋಗಿ, ಅಷ್ಟೇ OCD ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕ್ಲೀನಾಗೇ ಇರಬೇಕು. ಸಣ್ಣ ಪುಟ್ಟ ಗಲೀಜು ಮಾಡ್ತಾಯಿದ್ರು, ಹಿಂದೆ ಹೋಗಿ ಕ್ಲೀನ್ ಮಾಡೋದು, ನಿಮಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ನಿಮಗೆ ಕೈಯಲ್ಲಿ ಎಷ್ಟು ಮೇಂಟೈನ್ ಮಾಡ್ಕೊಳಕ್ಕೆ ಸಾಧ್ಯ ಅಷ್ಟು ಮಾತ್ರನೇ ಮಾಡ್ಕೊಳ್ಳಿ. ತುಂಬ ತಲೆ ಕೆಡಿಸ್ಕೊಂಡು ಕ್ಲೀನ್ಲಿನೆಸ್ ಹಿಂದೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೆಂಟಲ್ ಪೀಸ್ ಇಂಪಾರ್ಟೆಂಟು. ಈ ಮನೆ ಹೈಜಿನ್ಗಿಂತ ನೀವು ಅವರು ಹಿಂಗೆ ಮಾಡ್ತಿದ್ದಾರೆ, ಅವ್ರು ಹಂಗೆ ಮಾಡ್ತಿದ್ದಾರೆ. ಯಾಕೆಂದರೆ ಮನೇಲಿ ಕೋಆರ್ಡಿನೇಷನ್ ಇದ್ದರೆ ಪರವಾಗಿಲ್ಲ, ಇಲ್ಲ ಕೋಆಪ್ರೇಷನ್ ಇಲ್ಲ, ಅವ್ರದಂಗೆ ಅವ್ರು ನಡ್ಕೋತಾ ಇದ್ದಾರೆ ಅಂದರೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ಸಣ್ಣ ಪುಟ್ಟ ಡೀಟೇಲಿಂಗ್ ಬಗ್ಗೆ ವರ್ಕ್ ಮಾಡಿ. ನೀವು ಮಾಬ್ ಯೂಸ್ ಮಾಡ್ತೀರಾ ನೆಲ ಒರೆಸೋಕ್ಕೆ ಅಂದರೆ ಫಸ್ಟು ಮಾಬ್ ಕ್ಲೀನಾಗಿರಬೇಕು. ಕಸ ಗುಡ್ಸೋಕ್ಕೆ ಪರ್ಕೆ ಯೂಸ್ ಮಾಡ್ತಿದ್ದೀರ ಅಂದರೆ ಫಸ್ಟು ಪರ್ಕೆ ಕ್ಲೀನಾಗಿರಬೇಕು, ಕರೆಕ್ಟಾ. ನಾವೇನಾದರೂ ಗ್ಲಾಸ್ನ ಒರೆಸೋಕ್ಕೆ ಬಟ್ಟೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಬಟ್ಟೆ ಕ್ಲೀನಾಗಿರಬೇಕು. ಇಂಥ ಸಣ್ಣ ಪುಟ್ಟ ಡೀಟೇಲಿಂಗು ಕ್ಲೀನ್ ಅನ್ನೋಕ್ಕೆ ನೋಡೋಕ್ಕೆ ಕ್ಲೀನ್ ಅಲ್ಲ, ಹೈಜಿನ್ ಆಗಿರಬೇಕು. ಸೊ ಈಗ ಮಾಬ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದನ್ನು ಎಷ್ಟು ಸಾರಿ ನಾವು ರಿನ್ಸ್ ಮಾಡಿರ್ತೀವಿ, ಫಿನೈಲಲ್ಲಿ ಡೆಟಾಲಲ್ಲಿ ರಿನ್ಸ್ ಮಾಡಿ ನೆಲ ಒರೆಸೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ನಾನು ಯಾವಾಗಲೂ ಹೇಳಿದ್ನಲ್ಲ, ಹೆಂಗೆ ಶೆಡ್ಯೂಲ್ ಮಾಡ್ಕೊಳ್ಳೋದು ಅಂದರೆ ಡೈಲಿ ಬೇಸಿಸಲ್ಲಿ ಏನು ಕ್ಲೀನ್ ಮಾಡಬೇಕು, 2-3 ದಿನಕ್ಕೆ ಯಾವ್ದು ಕ್ಲೀನ್ ಮಾಡಬೇಕು, ಮಂತ್ಲಿ ಹೆಂಗೆ ಕ್ಲೀನ್ ಮಾಡಬೇಕು, ವೀಕ್ಲಿ ಹೆಂಗೆ ಕ್ಲೀನ್ ಮಾಡಬೇಕು, ಸೀಸನಲ್ಲಿ ಹೆಂಗೆ ಕ್ಲೀನ್ ಮಾಡಬೇಕು. ಡೈಲಿ ಅಂದ್ರೇನು, ಕಿಚನ್ ಡೈಲಿ ಮಾಡಲೇಬೇಕು, ಸ್ಟವ್ ಡೈಲಿ ಒರೆಸಲೇಬೇಕು, ಸಿಂಕಲ್ ಪಾತ್ರೆ ಡೈಲಿ ತೊಳಿಲೇಬೇಕು, ಇದೆಲ್ಲ ಡೈಲಿ ಬೇಸಿಸ್ಸು. ಬಟ್ಟೆ ಡೈಲಿ ಮಡಚಲೇಬೇಕು, ಆಯಿತಾ. 2-3 ದಿನಕ್ಕೆ ಒಂದು ಸತಿ ಅಂದರೆ ಏನು, ಈಗ ವಾಶ್ರೂಮು ಕೆಲವು ಸತಿ ಒಂದೊಂದು ಥರ, ಕೆಲವು ಸತಿ 2 ದಿನಕ್ಕೆ ಒಂದು ಸತಿ ವಾಶ್ ಮಾಡ್ತೀನಿ, ಕೆಲವು ಸತಿ ಡೈಲಿ ವಾಶ್ ಮಾಡ್ತೀನಿ, ಸುಮ್ಮನೆ ಹಿಂಗೆ ಬ್ರಷ್ ಮಾಡಿ ಬಂದುಬಿಡ್ತೀನಿ. ಸೊ ಇದು ಡಿಪೆಂಡ್ ಆಗುತ್ತೆ, ನಿಮ್ಮ ಮನೇಲಿ ಯಾವ ರೀತಿ ಪದ್ಧತಿ ಇದೆ ಆ ರೀತಿನ ಫಾಲೋ ಮಾಡ್ಕೊಳ್ಳಿ. ಕೆಲವು ಸತಿ ಕೆಲವು ಕಮೋಡ್ಸ್ಗಳೆಲ್ಲ ಬೇಗ ಗಲೀಜಾಗುತ್ತೆ. ಕೆಲವು ಎಷ್ಟೇ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಒಂದು ಕಮೋಡ್ ಇದೆ, ಆಯಿತಾ, ಒಂದು ಕ್ವಾಲಿಟಿ ಅದು ಕಮೋಡು, ಎಷ್ಟು 1.5 ತಿಂಗಳು 2 ತಿಂಗಳು ಅದನ್ನು ತಿಕ್ಕಿಲ್ಲ ಅಂದರೂ ಏನೂ ಗಲೀಜಾಗಲ್ಲ, ಆ ರೀತಿ ಒಂದು ಟೈಪ್ ಇದೆ. ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಕಮೋಡ್ಸ್ ಇದೆ ಅದನ್ನು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ವೀಕ್ಲಿಯಲ್ಲಿ ರೂಮ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಂಥದ್ದು, ಕಬೋರ್ಡ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟು ವೀಕ್ಲಿಯಲ್ಲೇ ಬೇಕಾದ್ರೆ ಒಂದು ಸೆಕ್ಷನ್ ಶೋಕೇಶ್ನ ಕ್ಲೀನ್ ಮಾಡ್ಕೊಳ್ಳೋಂಥದ್ದು. 2-3 ದಿನಕ್ಕೆ ಒಂದು ಸತಿ ಅಂದರೆ ಡಸ್ಟಿಂಗ್ ಮಾಡುವಂಥದ್ದು, TV ಸೆಕ್ಷನ್ನು ಮತ್ತು ಶೋಕೇಶ್ ಏರಿಯಾ ಇಂಥದ್ದೆಲ್ಲ, ಸೋಫಾ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಂಥದ್ದು. ಮಂತ್ಲಿ ಅಂದರೆ ಬೇಕಾದ್ರೆ ವಿಂಡೋಸು, ಧೂಳು ಇದನ್ನೆಲ್ಲ. ಸೊ ಇದೆಲ್ಲ ಏನು ಡಿಪೆಂಡ್ ಗೊತ್ತಾ, ಅವ್ರವ್ರ ಮನೆಗೆ ಹೆಂಗೆ
ನಮಗೆ ಯೂಸ್ ಆಗುತ್ತೆ, ಏನೇನು ಗಲೀಜಿರುತ್ತೆ ಅದ್ರ ಪ್ರಕಾರನೇ ನಾವು ಶೆಡ್ಯೂಲ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಮನೇಲಿ ಒಂದು ಬುಕ್ಕನ್ನು ಮೇಂಟೈನ್ ಮಾಡಿಕೊಂಡು ಡೈಲಿ ಬೇಸಿಸ್ ಯಾವ ವರ್ಕ್ ಮಾಡಬೇಕು, 2-3 ದಿನಕ್ಕೆ ಯಾವ ರೀತಿ ವರ್ಕ್ ಮಾಡ್ಕೋಬೇಕು, ತಿಂಗಳಿಗೆ ಹೆಂಗೆ, ವಾರಕ್ಕೆ ಹೆಂಗೆ, 3 ತಿಂಗಳಿಗೆ ಹೆಂಗೆ, ಸೊ ಈ ರೀತಿ ಒಂದು ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಈಗ ನೋಡಿ, ಈಗ ವಾಷಿಂಗ್ ಮಿಷಿನ್ನು ಅದನ್ನು ನಾವು ಆಲ್ಮೋಸ್ಟ್ 1 ಮಂತ್ಗೆ ಒಂದು ಸತಿ ಟಬ್ ವಾಶ್ ಅಂತ ಮಾಡ್ತಾ ಇರಬೇಕು. 4 ವೀಕ್ಸ್ಗೆ 5 ವೀಕ್ಸ್ಗೆ ಟಬ್ ವಾಶ್ ಅಂತ ಮಾಡ್ತಾ ಇರಬೇಕು. ಅದನ್ನು ನಮಗೆ ನೆನಪೇ ಇರಲ್ಲ. ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಒಂದು ರಿಮೈಂಡರ್ ಮಾಡಿಕೊಂಡು ನಾವು ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ಆ್ಯಕ್ಚುಲಿ ಕ್ಲೀನಿಂಗ್ ಕೆಲಸ ಈಸಿ ಅಂತಲೇ ಹೇಳ್ಬೋದು. ಸೊ ಈ ಕ್ಲೀನಿಂಗ್ ಟಿಪ್ಸು ಸ್ಮಾರ್ಟ್ 24 ಕ್ಲೀನಿಂಗ್ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಸ್ಟ್ರೆಸ್ ತೊಗೋಬೇಡಿ. ಕ್ಲೀನ್ಲಿನೆಸ್ ಇಂಪಾರ್ಟೆಂಟು, ಬಟ್ ಮೆಂಟಲ್ ಪೀಸ್ ಅದಕ್ಕಿಂತ ಇಂಪಾರ್ಟೆಂಟು. ಆದಷ್ಟು ಮನೇನ ಕ್ಲೀನ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮೆಜಾರಿಟಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ ಮನೆ ಕ್ಲೀನಾಗಿರುತ್ತೆ ಅಂದರೆ. ಸೊ ಆ ರೀತಿ ಎಲ್ಲರದ್ದು ಹೆಲ್ಪ್ ತೊಗೊಂಡು ಎಲ್ಲರದ್ದು ಕೋಆಪ್ರೇಷನಿಂದ ಒಂದು ನೀಟಾಗಿರೋ ಮನೆ ಇಟ್ಕೊಂಡ್ರೆ ಅದೊಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ನನಗಂತೂ ನಮ್ಮ ಮನೇಲಿ ಒಂದು ಬೆಡ್ಶೀಟ್ ಸುಕ್ಕಾದರೂ ನನಗೆ ಒಂಥರ ಬೇಜಾರಾಗೋಗುತ್ತೆ. ಅದು ನಮ್ಮ ಮನೇಲಿ ಎಲ್ರಿಗೂ ಗೊತ್ತು. ಅದಕ್ಕೇ ಎಲ್ಲರೂ ಬೆಡ್ಶೀಟ್ ಮಾತ್ರ ಸುಕ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಎಲ್ಲರೂ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮನೇನ ನೀಟಾಗಿ ಇಟ್ಕೊಂಡು ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಂಡು ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ನನ್ನ ಇಷ್ಟ ಆಗಿದ್ದರೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.